ಎಲ್ಲರಿಗೂ ನಮಸ್ಕಾರ. ಸಕಲ ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮದುವೆ ಮನೆಗಳಲ್ಲಿ ಮೆಂತ್ಯ ಪಲಾವ್ ತಿಂದಿರ್ತೀವಲ್ಲ, ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ ಈ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಪುಲಾವು ಅಷ್ಟೊಂದು ಚೆನ್ನಾಗಿರಲ್ವಲ್ಲ, ಯಾಕೆ ಈ ಪಲಾವ್ನ ಹೆಂಗೆ ಟೇಸ್ಟಿಯಾಗಿ ಮಾಡ್ಬೋದು ಅಂತ. ಈಗ ನಾನು ತಂದಿರೋ ರೆಸಿಪಿ ಮೆಂತ್ಯ ಪುಲಾವು. ಇದನ್ನು ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಘಮ ಘಮ ಅಂತ ಇರುತ್ತೆ. ಈ ಮೆಂತ್ಯ ಪುಲಾವು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಎಪಿಸೋಡಲ್ಲಿ. ಮೆಂತ್ಯ ಪುಲಾವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ತರಕಾರಿಗಳಲ್ಲಿ ಬೀನ್ಸು, ಹಸಿ ಬಟಾಣಿ ಬಳಸ್ಬೋದು. ಕ್ಯಾರೆಟ್ ಬಳಸೋದು ಬೇಡ, ಅದಷ್ಟೊಂದು ಮ್ಯಾಚ್ ಆಗೋದಿಲ್ಲ ಇದಕ್ಕೆ. ಹಾಗೆ ಬರೀ ಹಸಿ ಬಟಾಣಿ ಬಳಸ್ಬೋದು, ಇಲ್ಲಾಂದರೆ ಮೊಳಕೆ ಬರೆಸಿರೋಂಥ ಕಡಲೆಕಾಳು ಅದನ್ನು ಬಳಸ್ಬೋದು, ಇಲ್ಲ ಅಂದರೆ ಒಣಗಿರೋ ಬಟಾಣಿ ನೆನೆಸಿ ಬಳಸ್ಕೋಬೋದು. ಒಂದು ತೆಳ್ಳಗೆ ಹೆಚ್ಕೊಂಡಿರೋ ಈರುಳ್ಳಿ, ಒಂದು ಸಣ್ಣಗೆ ಹೆಚ್ಕೊಂಡಿರೋ ಟೊಮ್ಯಾಟೊ ಬೇಕು. ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಹಾಗೂ ಸೋಂಫು ತಗೊಂಡಿದ್ದೀನಿ. ಇದು ಮೆಂತ್ಯ ಸೊಪ್ಪು, ಫ್ರೆಶ್ ಮೆಂತ್ಯ ಸೊಪ್ಪು. ಜಸ್ಟ್ ಒಂದು ಬೌಲ್ ಆದರೆ ಸಾಕು, ಜಾಸ್ತಿ ಮೆಂತ್ಯ ಸೊಪ್ಪು ಬೇಕಾಗೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಬೇಕಾಗೋದು ಕಸೂರಿ ಮೇಥಿ. ಇದು ಒಣಗಿದ ಕಸೂರಿ ಮೇಥಿ ಎಲೆಗಳು. ಇದು 2 ಸ್ಪೂನ್ನಷ್ಟು ಬೇಕು. ಹಾಗೆ ರುಬ್ಕೊಳ್ಳೋದಕ್ಕೆ 2 ಚಮಚ ತೆಂಗಿನ ತುರಿ, 1 ಇಂಚು ಶುಂಠಿ, 3 ಹಸಿಮೆಣಸಿನಕಾಯಿ, 8 ರಿಂದ 10 ಬೆಳ್ಳುಳ್ಳಿ ಹೆಸಳುಗಳು, 10 ರಿಂದ 15 ಕರಿಬೇವಿನ ಎಲೆಗಳು ತೊಗೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಡಿಮೆನೇ ತೊಗೋಬೇಕು. ಒಂದು 3 ಚಮಚದಷ್ಟು ಮೆಂತ್ಯ ಸೊಪ್ಪು ಆದರೆ ಸಾಕು. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದ್ರೆ ಪಲಾವು ಕಹಿ ಬರುತ್ತೆ. ಫ್ಲೇವರ್ಗೋಸ್ಕರ ಮಾತ್ರ ಮೆಂತ್ಯ ಸೊಪ್ಪು ಹಾಕೋದು. ಕಸೂರಿ ಮೇಥಿಯಿಂದ ಘಮ ಬರುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳುವಾಗ ನೀರು ಸೇರಿಸುವಾಗ ನೀವು ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕಂತಿರ್ತೀರಲ್ಲ ಆ ನೀರನ್ನೇ ಬಳಸ್ಕೊಂಡು ರುಬ್ಕೊಳ್ಳಿ. ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಇನ್ನೊಂದು ಕಡೆಗೆ ಅಕ್ಕಿನ ತೊಳೆದು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿಟ್ಕೊಳ್ಳಿ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ನಾನು 3 ದೊಡ್ಡ ಚಮಚದಷ್ಟು ಎಣ್ಣೆ ತಗೋತಾ ಇದ್ದೀನಿ. ಇದು 4 ರಿಂದ 5 ಜನಕ್ಕೆ ಬಡಿಸೋಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ ಇಡೀ ಮಸಾಲೆಗಳಾದ ಲವಂಗ, ಚಕ್ಕೆ, ಏಲಕ್ಕಿ, ಸೋಂಫ್ ಮತ್ತು ಜೀರಿಗೆ ಹಾಕೋಬೇಕು. ಇವೆಲ್ಲ ಎಷ್ಟೆಷ್ಟು ತೊಗೋಬೇಕು ಅಂತ ಕ್ವಾಂಟಿಟಿ ನಾನು ಮೊದಲೇ ಪಟ್ಟಿಯಲ್ಲಿ ತೋರಿಸಿದ್ದೀನಿ. ಅದನ್ನು ನೋಡಿಕೊಂಡು ಫಾಲೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ತೆಳ್ಳಗೆ ಹೆರ್ಕೊಂಡಿರೋಂಥ ಒಂದು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಟೊಮ್ಯಾಟೊ ಸೇರಿಸ್ಕೊಳ್ಳಿ. ಹಾಗೆ ಅದ್ರ ಜೊತೆ ಫ್ರೆಶ್ ಮೆಂತ್ಯ ಸೊಪ್ಪು ಏನು ತೊಗೊಂಡಿದ್ರಲ್ಲ, ಒಂದು 2 ಅಥವಾ 3 ಚಮಚದಷ್ಟು. ಇದು ನಾನು 4 ರಿಂದ 5 ಜನಕ್ಕೆ ಮಾಡ್ತಾ ಇರೋದಕ್ಕೆ 3 ಚಮಚದಷ್ಟು ತೊಗೊಂಡಿದ್ದೀನಿ. ನೀವು ಇನ್ನು ಕಮ್ಮಿ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಕಡಿಮೆನೇ ತೊಗೋಬೇಕು. ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡ ನಂತರ ಅದಕ್ಕೆ ಅರಿಶಿನ ಪುಡಿ, ಈರುಳ್ಳಿ ಟೊಮೆಟೊಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪನ್ನು ಬಾಡಿಸ್ಬೇಕು ಒಗ್ಗರಣೆಯಲ್ಲಿ. ಇದು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಹೀಗೆ ಸ್ವಲ್ಪ ಮುಚ್ಚಿಟ್ಟು ಬೇಯಿಸಿ. ಒಂದು 2 ನಿಮಿಷ ತಗೊಳುತ್ತೆ. ಇದು ನೀವು ಬರೀ ಹಸಿ ಬಟಾಣಿ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ತರಕಾರಿಗಳ ಬದಲಿಗೆ ಹೇಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಹಾಕಬೇಕು. ತರಕಾರಿಗಳಲ್ಲಿ ನೀವು ಹಸಿ ಬಟಾಣಿ ಹಾಕಿ ಮಾಡ್ಬೋದು, ಇಲ್ಲ ಮೊಳಕೆ ಬರೆಸಿದ ಕಡಲೆಕಾಳು ಅಥವಾ ಬೀನ್ಸು ಬಟಾಣಿ ಹಾಕ್ಬೋದು. ಕ್ಯಾರೆಟ್ ಇದಕ್ಕೆ ಮ್ಯಾಚ್ ಆಗಲ್ಲ, ಅದಕ್ಕೆ ಕ್ಯಾರೆಟ್ ಹಾಕಕ್ಕೆ ಹೋಗಬೇಡಿ. ನಾನು ಕ್ಯಾರೆಟ್ ಹಾಕಿ ಮಾಡಿದಾಗ ಅದು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಮೊಳಕೆ ಕಾಳು ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಮೊಳಕೆ ಬರೆಸಿದ ಕಡಲೆಕಾಳು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತರಕಾರಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಸೇರಿಸಿ ಸ್ವಲ್ಪ ಒಗ್ಗರಣೆಯಲ್ಲಿ ಒಂದು 2-3 ನಿಮಿಷ ಹುರ್ಕೊಳ್ಳಿ.
ನೀವು ಕೂಡ ಅಂದ್ಕೊಂಡಿರ್ಬೋದು ಮದುವೆ ಮನೆ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಈ ಪುಲಾವ್ ತಿಂದಾಗ ಪಲಾವ್ ಘಮ ಏನೋ ಚೆನ್ನಾಗಿದೆ ಆದರೆ ಯಾಕೆ ಟೇಸ್ಟಿಯಾಗಿಲ್ಲ ಅಂತ. ನಾನು ತೋರಿಸಿರೋ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ. ಮಾಡೋದು ಕೂಡ ತುಂಬ ಸುಲಭನೇ, ಸಿಂಪಲ್ ಆಗಿರೋಂಥ ಮಸಾಲೆಗಳು. ತರಕಾರಿ ಹುರ್ಕೊಂಡಾಗಿದೆ, ಈಗ 2-3 ನಿಮಿಷ ಆಯಿತು. ಇದಕ್ಕೆ ರುಬ್ಬಿದ ಮಸಾಲೆನ ಸೇರಿಸ್ಕೋಬೇಕು. ಆಗಲೇ ರುಬ್ಬಿದ್ವಲ್ಲ ತೆಂಗಿನಕಾಯಿ, ಕರಿಬೇವಿನ ಎಲೆ ಎಲ್ಲ ಹಾಕ್ಕೊಂಡು, ತೆಂಗಿನಕಾಯಿ 2 ಚಮಚ ಅಷ್ಟೇ ಸೇರಿಸ್ಕೊಂಡಿರೋದು. ಈ ಮಸಾಲೆನ ಹಾಕಿ ಇದಕ್ಕೆ ನೀರು, ನೀವು ಅಕ್ಕಿಗೆ ಏನು ನೀರು ಹಾಕಬೇಕಂತ ಇಟ್ಟಿರ್ತೀರಲ್ಲ ಆ ನೀರನ್ನೇ ಬಳಸಬೇಕು, ಜಾಸ್ತಿ ನೀರು ಬಳಸಕ್ಕೆ ಹೋಗಬೇಡಿ, ಎಕ್ಸ್ಟ್ರಾ ನೀರು ಬೇಡ. ಈಗ ಮುಖ್ಯವಾದ್ದು ಇಂಗ್ರೀಡಿಯೆಂಟು ಕಸೂರಿ ಮೇಥಿ. ಇದು ಒಣಗಿದ ಕಸೂರಿ ಮೆಂತ್ಯ ಸೊಪ್ಪು. ಇದು ಕಸೂರಿ ಮೇಥಿ ಅನ್ನೋದೇ ಒಂದು ಜಾತಿದು, ತುಂಬ ಘಮ ಘಮ ಅನ್ನತ್ತೆ. ನಿಮ್ಮ ಹತ್ರ ಹಸಿ ಮೆಂತ್ಯ ಸೊಪ್ಪು ಇಲ್ಲ ಅಂದರೂ ಪರವಾಗಿಲ್ಲ, ಕಸೂರಿ ಮೇಥಿ ಹಾಕಬೇಕು. ಕಸೂರಿ ಮೇಥಿ ನಾನು 2 ಟೇಬಲ್ ಚಮಚ ತೊಗೊಂಡಿದ್ದೆ. ಈಗ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ಡಬಲ್ ಅಷ್ಟು ನೀರು ಹಾಕ್ಕೊಂಡಿದ್ದೆ, ಅದನ್ನು ಸೇರಿಸ್ಕೋಬೇಕು. ಅಕ್ಕಿ ಮತ್ತು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಟೇಸ್ಟು ಚೆನ್ನಾಗಿದೆಯಾ, ಉಪ್ಪು ಸರಿ ಇದೆಯಾ ಅಂತ ನೋಡಿ ಮತ್ತೆ ಬೇಕಿದ್ರೆ ಸೇರಿಸ್ಕೊಳ್ಳಿ. ಈಗ ಇದು 2 ವಿಸಿಲ್ ಬರ್ಸಿದ್ರೆ ಮೆಂತ್ಯ ಪುಲಾವ್ ರೆಡಿಯಾಗುತ್ತೆ. 2 ವಿಸಿಲ್ ಆಗಿದೆ. ಕುಕ್ಕರ್ ಮುಚ್ಚಳ ತೆಗೆದಾಗ ಸೊಪ್ಪೆಲ್ಲ ಮೇಲ್ಗಡೆ ಇರೋ ಥರ ಕಾಣಿಸುತ್ತೆ. ಒಂದ್ಸಲ ಮಿಕ್ಸ್ ಮಾಡಿ, ತುಂಬ ಘಮ ಘಮ ಅಂತ ಇರುತ್ತೆ. ಇದಕ್ಕೆ ನಾವು ಕರಿಬೇವಿನ ಎಲೆ ಮತ್ತು ಕಸೂರಿ ಮೇಥಿ ಹಾಕಿರ್ತೀವಲ್ಲ, ಇದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆಹಾ, ನೋಡಿದ್ರೇ ತಿನ್ನೋಣ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ.